ಅನ್ನೋದೇನು ಅವನು ಮೋಸ್ಕರ ಸುಳ್ಳು ಹೇಳ್ದ. ಇಲ್ಲಿಂದ ಹೋಗುವಾಗ ಏನಂತ ಹೇಳ್ಬಿಟ್ಟದ, ಟ್ರಿಪ್ ಇದೆ ಕೆಲಸ ಇದೆ ಅಂತ ತಾನೆ. ಅವನು ಎಲ್ಗೂ ಹೋಗಿಲ್ಲ, ಮನೇಲೇ ಇದ್ದಾನೆ. ಮನೇಲೇ ಇದ್ಕೊಂಡು ನನ್ನ ಹತ್ರ ಫೋನ್ ಮಾಡಿದ್ರೆ ನಾನು ಟ್ರಿಪ್ಪಲ್ಲಿ ಇದ್ದೀನಿ, ಇನ್ನೂ 2 ದಿವಸ ಆಗುತ್ತೆ ಬರೋದು ಅಂತ ಸುಳ್ಳು ಹೇಳ್ತಾನೆ. ಅದಕ್ಕೇನು ಈಗ ಟ್ರಿಪ್ಗೆ ಹೋಗಿದ್ದಾರೋ ಇಲ್ವೋ, ನಿನ್ಗೆ ಗೊತ್ತಾಯ್ತು ಸುಳ್ಳು ಅಂತ? ಅವ್ರ ಅತ್ತೆ ಮಗಳು ಬಂದಿದ್ದಾಳೆ ಮನೆಗೆ, ಸೌಮ್ಯ ಅಂತ. ಅವಳು ಬಂದು ಮಾವ ಅತ್ತೆ ಕರಿತೈತೆ ಬಾ ಅಂತ ಕರೀತಾ ಇದ್ದಾಳೆ. ಅವಾಗ ನಾನು ಕೇಳಿದ್ರೆ ಟ್ರಿಪ್ ಹೋಗಿಲ್ಲ, ಯಾಕೆ ಸುಳ್ಳು ಹೇಳ್ದೆ ಗೊತ್ತಾ, ಹಂಗೆ ಹಿಂಗೆ ಅಂತ ಕತೆ ಹೊಡಿತಾನೆ. ನನಗೊಂದು ಕತೆನೂ ಬೇಡ ಏನೂ ಬೇಡ. ಅವನು ಮೋಸ ಮಾಡಿ ನಮ್ಮ ಅಪ್ಪನ ಆಸ್ತಿನೂ ನನ್ನ ಮದುವೆ ಆಗಿದ್ದಾನೆ, ನನ್ನ ಹತ್ರನೇ ಸುಳ್ಳು ಹೇಳ್ತಾನೆ. ನಾನು ಯಾವಾಗಲೂ ಡಿಸಿಷನ್ ಕರೆಕ್ಟಾಗಿ ತಗೋತೀನಿ. ನಾನು ನಿನ್ನ ಮಾತು ಕೇಳಿ ಫೋನ್ ಮಾಡಬಾರ್ದಾಗಿತ್ತು. ನೋಡು ಈಗ ಅವ್ನ ಬಣ್ಣ ಎಲ್ಲ ಬಾಯ್ಲಾಯ್ತು. ಅಮ್ಮ ಅಮ್ಮ ಏನಪ್ಪ ಅಮ್ಮ, ನಿನಗೆ ಮಾಡೋ ಕೆಲಸ ಇಲ್ವೇನಮ್ಮ? ಇದ್ಯಾಕೋ ಏನಾಯ್ತೋ, ಯಾಕೋ ಸಿಟ್ ಮಾಡ್ಕೊಂಡಿದ್ಯಾ? ಮತ್ತಿನ್ನೇನಮ್ಮ, ನಿನ್ಗೇನಾದ್ರು ಹೇಳೋಕ್ಕಿದ್ರೆ ನೀನು ಬಂದು ಹೇಳಬೇಕು, ಇಲ್ಲ ನಾನು ರೂಮಿಂದ ಈಚೆ ಬಂದು ಹೇಳಬೇಕು. ಅದನ್ನ ಬಿಟ್ಟು ಸೌಮಿನ ಯಾಕಮ್ಮ ನಾನು ರೂಮ್ ಕಳಿಸ್ದೆ? ಅಯ್ಯೋ ಅದು ಹಣ್ಣಿಟ್ಟಿದೆ, ನೀನು ತಿಂದಿರಾ ಮಲಗ್ಬಿಡ್ತೀಯ ಅಂತ ಹೇಳಿ ಒಂಚೂರು ಕರಿಯಮ್ಮ ಅಂದೆ. ಯಾಕೆ ಏನಾಯ್ತು? ಅಯ್ಯೋ ನಾನು ತಿನ್ನೋದು ಉಣ್ಣೋದು ಕುಡಿಯೋದು ಆಮೇಲೆ ಇರಲಿ, ನೀನು ಅವಳನ್ನ ಇನ್ನೊಂದ್ಸಲ ನನ್ನ ರೂಮ್ ಕಳಿಸಿದ್ರೆ ಎಲ್ಲೋದ್ಲು ಅವಳು ಇವಾಗ? ಅಯ್ಯೋ ಅವಳು ಮಾಡಿ ಮೇಲೆ ಹೋಗಿದ್ದಾಳೆ. ಈಗ ಏನು ಮಾಡಿದ್ಲು, ಏನಾಯ್ತು? ಅದು ನಾನು ಇಲ್ಲಿಂದನೇ ಕೂಗುಂದೆ, ಅವಳು ರೂಮ್ ಒಳಗೆ ಬಂದ್ಲಿ. ಯಾಕೆ ಏನಾಯ್ತು? ಅಮ್ಮ ಅದೇನೋ ಆಯಿತು ಬಿಡು. ಹೆಂಗೆ ಹೇಳಪ್ಪ, ಅವಳು ಇನ್ನೊಂದ್ಸತಿ ಫಸ್ಟ್ ಅವ್ರ ಮನೆಗೆ ಒಳ ಕಳಿಸು. ಹೋಗ್ತಾಳೆ ಕಣೋ, ಮೆತ್ತಗು. ಕೇಳಿಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಅಣ್ಣ ಬೇಜಾರು ಮಾಡ್ಕೋತಾನೆ. ನೀನು ಸುಮ್ಮನೆ ಇರು. ಈಗ ಅಂಥದ್ದು ಏನು ಮಾಡಿದ್ಲು ಹೇಳು? ಇನ್ನೊಂದು ದಿವಸ, ಈಗಾಗಲೇ ಒಂದು ದಿವಸ ಕಳೆದಿದ್ದೀನಿ, ನಾಳೆ ಒಂದು ದಿವಸ ಕಳೆದ್ರೆ ನಾಡಿದ್ದು ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ. ಸುಮ್ಮನಿರಪ್ಪ. ಅವರು ಅವಳನ್ನ ಕರ್ಕೊಂಡು ಹೋಗೋಷ್ಟಲ್ಲ ಅವಳು ನನ್ನನ್ನು ಕಳಿಸ್ಬಿಡ್ತಾಳೆ ಅಷ್ಟೇ. ನನ್ನ ಕೈಲಿ ಆಗ್ತಾಯಿಲ್ಲ. ಅವಳು ಇಲ್ಲಿ ಬಂದಾಗಿಂದ ನಂಗೆ ತಲೆನೋವಾಗ್ಬಿಟ್ಟಿದೆ. ಅವಳಿಗೆ ಸುಮ್ಮನೆ ಇರೋಕ್ಕಾಗಲ್ಲ. ಒಳ್ಳೆ ಕೋತಿ ಮಂಗನ್ ಥರ ಆಡ್ತಾಳೆ. ಯಾಕೋ ಏನು ಮಾಡಿದ್ಲು ಅದನ್ನಾರು ಹೇಳೋ. ಅದನ್ನೆಲ್ಲ ಏನು ಹೇಳೋದು ಏನೋ, ನನಗಂತೂ ಸುಮ್ಮನೆ ಇದ್ಬಿಡು. ನೀನು ಮಾಡೋದು ಒಂದೊಂದಲ್ಲ. ಅವ್ರು ಸವಾಸ ಬೇಡ ಅಂದರೆ ಅವ್ರನ್ನ ಮದುವೆ ನೆಪದಲ್ಲಿ ಅಂಟಿಸ್ಕೊಂಡು ಈಗ ಅವುಗಳು ಬಂದಿಲ್ಲಿ ನಮ್ಗಿನ್ನೂ ತೊಂದರೆ ಕೊಡೋದ್ರಲ್ಲೇ ಇದ್ದಾರೆ. ಅಲ್ಲ ನೀನು ಆಡ್ತಿರೋದು ನೋಡಿದ್ರೆ ಅವಳು ಏನು ಮಾಡೋದು ಅಂತಲೂ ಹೇಳಲ್ಲ ಅಂತ್ಯ. ಅವಳು ಕೋಣೆ ಬಂದಿದ್ದು ತಪ್ಪು, ನಂಗೆ ಹಿಂಗೆ ಕಿರ್ಚಾಡ್ತೀಯ. ಏನು ಮಾಡಿದ್ಲು ಅವಳು? ಬಂದು ನಿನ್ನ ಕೂಗಿದ್ದಕ್ಕೂ ನೀನು ಬಂದು ಮಾತಾಡೋದಕ್ಕೂ ಏನು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಏನಾಯ್ತು ಮುರಳಿ, ಯಾಕೋ ಇಷ್ಟು ಸಿಟ್ಟು ಮಾಡ್ಕೊಂಡಿದ್ಯಾ? ಅಮ್ಮ ನೀನು ಸುಮ್ಮನೆ ಇದ್ಬಿಡು. ಈಗ ಅವಳು ಮಾಡಿರೋ ಕೆಲಸಕ್ಕೆ ನನ್ನ ತಲೆ ಎಲ್ಲ ನೋವ್ತಾ ಇದೆ. ಏನು ಓದಿದಾಳೋ ಏನೋ. ಅವರಪ್ಪ ನಮ್ಮಪ್ಪಂಗೆ ತೊಂದರೆ ಕೊಟ್ಟಿದ್ದಾಯ್ತು, ಇನ್ನು ಇವಾಗ ಇವಳು ಬಂದು ನನಗೆ ತೊಂದರೆ ಕೊಡ್ತಾ ಇದ್ದಾಳೆ. ಇವಳು ಮಾಡಿದ ಕೆಲಸಕ್ಕೆ ಆ ಪವಿ ನನ್ನನ್ನು ತಪ್ಪು ತಿಳ್ಕೊಂಡು ಮೊದಲೇ ಒಂಥರ ಆಡ್ತಿತ್ತು. ಈಗ ಇನ್ನೇನೇನು ಗತಿ ಅನುಭವಿಸ್ಬೇಕು ನಾನು. ಏನೋ ಪವಿ ತಪ್ಪು ತಿಳ್ಕೊಳ್ಳೋದ? ಏನು ಅನ್ಭವಿಸ್ತಾ ಇದೆಯಾ? ಏನು ಒಂದು ಅರ್ಥ ಆಗ್ದಂಗೆ ಮಾತಾಡ್ತಿದ್ದೀರಾ ಮುರಳಿ, ಏನಾಯ್ತು? ಏನೋ ಒಂದು ಆಯಿತು, ನೀನು ಸುಮ್ಮನೆ ಇರು. ಇವಾಗ ನೀನು ಅವಳನ್ನ ಕಳಿಸಿದ ತಪ್ಪು ಅಲ್ವೋ. ಹಿಂಗೆ ಒಗ್ದೊಗ್ಟಾಗಿ ಮಾತಾಡೋದು ನನಗೇನು ಅರ್ಥ ಆಗಬೇಕು, ಏನು ಅಂತ ಬಿಡಿಸಿ ಹೇಳೋ. ಏನು ಮಾಡಿದ್ಲು ಈಗ ಪವಿಗೂ? ಇಲ್ಲಿ ಏನು ಒಂದಕ್ಕೊಂದು ಗೊತ್ತಾಗ್ತಾ ಇಲ್ಲಪ್ಪ ನನಗೆ. ಪವಿ ಎಲ್ಲಿ ಫೋನ್ ಮಾಡಿದ್ಲೇನೋ? ಪವಿ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಿದ್ಲು. ಅದೇ ಟೈಮ್ಗೆ ಬಂದು ಮಾವ ಅಂತ ಬಡ್ಕೊಂಡ್ಲು. ನಾನು ಆ ಟೈಮ್ಗೆ ಬೇರೆ ಟ್ರಿಪ್ಗೆ ಹೋಗಿದ್ದೀನಿ ಅಂತ ಹೇಳಿದೆ. ನಾನು ಟ್ರಿಪ್ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡಿದ್ದ ವಿಷಯ ಅವ್ಳಿಗೆ ಹೇಳಿರಲಿಲ್ಲ. ಈಗ ನೋಡಿದ್ರೆ ಇವ್ಳು ಬಂದು ಹೋಗಿದ್ದಕ್ಕೆ ಅವಳು ಅಷ್ಟಕ್ಕೆ ಸುಳ್ಳು ಹೇಳ್ತೀಯ ಅಂತ ತಪ್ಪು ತಿಳ್ಕೊಂಡು ಈ ಹುಡುಗಿ ಯಾಕೆ ಬಂದಿದ್ದಾಳೆ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಲು. ಮಾತಾಡ್ಬೇಡ ಬರಬೇಡ ಅಂತ ಹೇಳಿ. ಅಯ್ಯೋ ದೇವರೇ, ಇದೇನಿದು ಒಂದು ಹೋಗಿ ಹೋಗಿದ್ದೀರಾ? ಏನಾಗಲ್ಲ ಸುಮ್ಮನಿರಪ್ಪ. ದೊಡ್ಡವ್ರು ಇದ್ದಾರಲ್ಲ, ಮಾತಾಡೋಣ. ಅವಳೇನೋ ಚಿಕ್ಕ ಹುಡುಗಿ. ಅದು ಅಲ್ಲ, ಇವಳು ಆ ಟೈಮ್ಗೆ ಬಂದು ಮಾತಾಡಬಾರ್ದಾಗಿತ್ತು. ಈ ಹುಡುಗಿಗೂ ಅದೆಲ್ಲ ಸೂಕ್ಷ್ಮಗಳು. ಛೇ, ನೀನೇನು ಬೇಜಾರು ಮಾಡ್ಕೊಬೇಡ, ಹೋಗು, ನಾನು ಮಾತಾಡ್ತೀನಿ, ಹೋಗು. ಈಗ ಇನ್ನೇನು ಮಾತಾಡ್ಬೇಡ, ಈಗ ಸೈಲೆಂಟ್ ಆಗಿದ್ಬಿಡು. ಅವಳು ನನ್ನ ರೂಮಿಗೆ ಕಳಿಸಿದ್ರೆ ದೊಡ್ಡ ತಪ್ಪು. ಈಗ ಅಂಥದ್ರಲ್ಲಿ ತಿರುಗಿ ಮಾತುಕತೆ ಏನು ಮಾಡಬೇಡ. ನಾನೇನೋ ಮಾಡ್ಕೋತೀನಿ. ಆದಷ್ಟು ಬೇಗ ಈ ಸೌಮ್ಯಲ್ಲಿ ಇರಬಾರ್ದು ಅಷ್ಟೇ. ಸರಿ ಆಯಿತು. ಇದ್ರಲ್ಲಿ ಪಾಪ ಅವಳು ತಪ್ಪಿಲ್ಲ, ಆದರೂ ಇದು ಏನೋ ತಪ್ಪು ಅರ್ಥ ಆಗಿದೆ. ಅವಳನ್ನ ಕಳಿಸ್ತೀನಿ. ನೀನು ಅವಳ ಮೇಲೇನು ರೇಗಾಡಕ್ಕೆ ಹೋಗ್ಬೇಡಪ್ಪ. ಆಮೇಲೆ ಈ ವಿಷಯ ದೊಡ್ಡದಾಗಿ ಸುಮ್ಮನೆ ನೋಡೋರ್ಗೆ ಅಡಿಕೆ ಆಗುತ್ತೆ. ನಾನಿವಾಗ ರೂಮ್ಗೆ ಹೋಗ್ತೀನಿ. ಇನ್ನೊಂದ್ಸರಿ ಅವಳು ನನ್ನ ರೂಮ್ ಕಾಲಿಗೆ ಅಂತ ಹೇಳಿ ಕಳಿಸು. ಅಲ್ವೋ, ಬೇಜಾರು ಮಾಡ್ಕೋಬೇಡವೋ. ನಾನು ಅವಳನ್ನ ಆದಷ್ಟು ಬೇಗ ಕಳಿಸ್ತೀನಿ. ನೀನು ಪವಿನ ಸಮಾಧಾನ ಮಾಡಪ್ಪ. ಎಲ್ಲ ನನ್ನ ಹಣೆ ಬರೋ. ಅವತ್ತಿಂದ ಸರಿ ಇಲ್ಲ, ಇವಾಗೇನೋ ಸರಿ ಹೋಗುತ್ತೆ ಅನ್ನೋಷ್ಟಕ್ಕೆ ಕರೆಕ್ಟ್ ಟೈಮಿಗೆ ಬಂದು ಅಡುಗಲ್ಲಿ ಹಾಕಿದ್ಲು. ಫಸ್ಟು ನಿಮ್ಮ ಅಣ್ಣನ ಮಗಳನ್ನ ಕಳಿಸು ಇಲ್ಲಿಂದ. ಅಯ್ಯೋ, ಈ ಹಾಳಾದ ಹುಡುಗಿ ಏನಪ್ಪ ಇಷ್ಟು ದೊಡ್ಡವಳಾಗಿದ್ದಾಳೆ, ಮದುವೆ ಮಾಡಬೇಕು ಅಂತಂದರೆ ಅವ್ರ ಮನೇಲಿ. ಈ ಹುಡುಗಿ ಇಷ್ಟು ಸೂಕ್ಷ್ಮ ಅರ್ಥ ಆಗೋದು ಬೇಡವಾ? ಅವ್ನು ಫೋನಲ್ಲಿ ಅವ್ನ ಹೆಂಡತಿ ಜೊತೆ ಮಾತಾಡುವಾಗ ಆ ಕೋಣೆಗೆ ಹೋಗಬೇಕು ಬೇಡ ಅನ್ನೋದಾದ್ರು ಗೊತ್ತಾಗ್ಲಿಲ್ವೇ? ಛೇ. ಅತ್ತೆ ಏನಾಯಿತು? ಮುರಳಿ ಮಾವ ಯಾಕಂಗೆ ಕಿರ್ಚಾಡ್ತಿದ್ದ? ಅದು ಸೌಮ್ಯ, ಯಾಕಮ್ಮ ಹಿಂಗೆ ಮಾಡಿದೆ? ಅವನೇನೋ ಪವಿತ್ರ ಅಂತ ಮಾತಾಡ್ತಿದ್ದಂತೆ. ನೀನು ಹೋಗಿ ಯಾಕಮ್ಮ ಮಾತಾಡೋಕೋದೆ ರೂಮ್ಗೆ? ಅಂಥ ಟೈಮಲ್ಲಿ ಒಳಗೆ ಹೋಗ್ಬಾರ್ದಲ್ವೇನಮ್ಮ? ಅಯ್ಯೋ ಅತ್ತೆ, ನಾನೇನು ಮಾಡಿದೆ? ನೀವೇ ಹೋಗಿ ಕರಿ ಅಂದರೆ ನಾನು ಅದಕ್ಕೆ ಕರೆಯೋಣ ಅಂತ ಹೋದೆ. ನನಗೇನು ಗೊತ್ತಿತ್ತು ಅವನು ನಿಂತಿ ಹತ್ರ ಮಾತಾಡ್ತಿದ್ದಾನೆ ಮಾವ ಅಂತ. ಈಗೇನಾಯಿತು ಅದಕ್ಕೆ? ಅದು ಏನೂ ಇಲ್ಲ ಬಿಡಮ್ಮ. ಅತ್ತೆ ಪ್ಲೀಸ್ ಹೇಳಿ, ಏನಾಯಿತು? ಅದು ಅವನು ಮನೇಲೇ ಇದ್ಕೊಂಡು ಟ್ರಿಪ್ ಹೋಗಿದ್ದೀನಿ ಅಂತ ಏನೋ ತಮಾಷೆ ಮಾಡ್ತಿದ್ದಂತೆ. ನೀನು ಅದೇ ಟೈಮ್ಗೆ ಹೋಗಿ ಮಾತಾಡಿದ್ಯಾ? ಅದಕ್ಕೆ ಅವಳಿಗೆ ಸಿಟ್ಟು ಬಂದು
ಕೋಪ ಮಾಡ್ಕೊಂಡಿದ್ದಾಳೆ. ಇನ್ನೊಂದು ಸತಿ ಹಾಗೆಲ್ಲ ರೂಮಲ್ಲಿ ಹೋಗೋಕೆ ಹೋಗಬೇಡ ಕಣಮ್ಮ. ಮುರಳಿ ಮಾವಂಗೆ ಸ್ವಲ್ಪ ಸಿಟ್ಟು ಜಾಸ್ತಿ, ಬೇಜಾರು ಮಾಡ್ಕೋಬೇಡ. ಅಯ್ಯೋ ಐ ಆಮ್ ಸೋ ಸಾರಿ ಅತ್ತೆ, ನನಗೆ ಈ ಥರ ಎಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಿದ್ದರೆ ನಾನು ಖಂಡಿತ ಹೋಗ್ತಾ ಇರಲಿಲ್ಲ. ನಾನೇ ಪವಿ ಹತ್ರ ಮಾತಾಡ್ಬೋದಾ? ಮುರಳಿ ಮಾವನ್ ಸಾರಿ ಕೇಳ. ಅಯ್ಯೋ ಈಗೆಲ್ಲರೂ ಅವನ್ನ ಮಾತಾಡಿಸ್ಬಿಟ್ಯಾ, ನೀನೇನು ಮಾಡಬೇಡ, ಸೈಲೆಂಟಾಗಿದ್ಬಿಡು ಸಾಕು. ಅರೇ ಇಷ್ಟು ಬೇಗ ಇಷ್ಟೊಂದು ಆಗೋಗಿದ್ಯಾ? ನನಗೇ ಗೊತ್ತಿರಲಿಲ್ಲ ನಾನು ಹೋಗಿ ಇಂಥ ಕೆಲಸ ಮಾಡ್ತೀನಿ ಅಂತ. ಅಂತೂ ಆ ಪವಿ ಸದ್ಯಕ್ಕೆ ಬರದೇ ಇರೋ ಹಂಗೆ ಆಗ್ತಿದೆ ಅನ್ಸುತ್ತೆ. ಮುರಳಿ ಮಾವ ಕಿರ್ಚಾಡಿ ನೋಡಿದ್ರೆ ಜೋರಾಗೆ ನಡೀತಿದೆ ಅನ್ಸುತ್ತೆ ಗಂಡ ಹೆಂಡತಿ ಮಧ್ಯೆ ಜಗಳ. ಮತ್ತೆ ಮುಖ ನೋಡೋಕ್ಕಾಗ್ತಿಲ್ಲ. ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ರೀ 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 ಓ ಏನು ರೀ, ಬರ್ರಿ ಎದ್ದಿದ್ದೀನಿ. ಏನು ರೀ ಮೇಡಮರೇ ಬರ್ತಾನೆ ರೀ ಏನು ಕಬತ್ತಿದ್ದೀರಾ? ಏನು ಸಮಾಚಾರ? ನೋಡಿದ್ರಾ ನಾವಿಬ್ಬರು ಸೇರ್ಕೊಂಡು ಏನೋ ಮಾಡಬೇಕು ಅಂತ ಹೋದ್ರೆ ಅದು ಇನ್ನೇನೋ ಆಯ್ತದೆ. ಅದೇನಾಯ್ತಂತದು? ಇನ್ನೇನು ಈ ಮುರಳಿ ಪವಿ ಜಗಳ ಈಗ ಹೊಸ ಶುರು ಆಗದೆ. ಕೊಯ್ಯೋ ಅನ್ಕೊಂಡು ಕೂತವಳೆ. ಏನಂತೀರಿ ಅವಳಿಗೊಂದಿಷ್ಟು ಬುದ್ಧಿ ಹೇಳ್ರಿ, ಯಾಕ್ರಿ ಹೆಂಗಾಡ್ತವಳೆ? ಈಗ ಎಲ್ಲ ಸಂದಕದೆ ಹೋಯ್ತೀನಿ ಅಂತ ಇದ್ಲು ಅಂತಂದ್ರಿ, ಈಗ ನೋಡಿದ್ರೆ ಇನ್ನೇನಾಯ್ತಂತವಳಿಗೆ? ಈ ಸರಿ ಅವಳದೆಲ್ಲ ತಪ್ಪು, ಮುರಳಿ ಕಡೆಯಿಂದ ಒರೆಸ್ತಾವಳೆ. ಒರೆಸ್ತಾ ಇರೋದೋ ಇಲ್ಲ ಇರ್ಬೋದೋ ಏನೋ ನಂಗೆ ಒಂದು ಗೊತ್ತಾಯ್ತಾ ಇಲ್ಲ ಕಣಪ್ಪ. ಇವಳೇನೋ ಮನೆ ಕರ್ಕೊಂಡೋಗಿ ಬಾ ಅಂತೇಳಿ ಫೋನ್ ಮಾಡಿ ಮುರಳಿಗೆ ಮಾತಾಡ್ತಿದ್ಲಂತೆ. ಅದೇ ಟೈಮ್ಗೆ ಸೌಮ್ಯ ಬಂದು ಮಾತಾಡಿದ್ಲಂತೆ. ನೋಡಿದ್ರೆ ಮುರಳಿ ಇಲ್ಲೆಲ್ಲರಿಗೂ ಊರಿಗೋಯ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿದ್ರೆ ಅವ್ರ ಮನೆಯಾಗೆ ಅವರಂತೆ. ಅದಕ್ಕೆ ನನಗೆ ಸುಳ್ಳು ಹೇಳಿ ಅವ್ರ ಮನೇಲವನೇ ಅವ್ರ ಅತ್ತೆ ಮಗಳು ಬಂದವಳೆ. ಅವಳು ಇವ್ನ ಕೊನೆಗೆ ಬಂದು ಯಾಕೆ ಮಾತಾಡ್ತಿದ್ಲು ಹಾಗೆ ಹೆಂಗೆ ಏನೋ ಇದು ಮಾಡ್ಕೊಂಡು ಓ ಅಂತ ಹೇಳ್ತಾವಳು. ಇನ್ನೊಂದು ಕಿತ ನಾನು ಹೋಗಲ್ಲ, ನೀವೆಲ್ಲ ಸೇರಿ ಹಾಳು ಮಾಡಿಬಿಟ್ರಿ ಹಂಗೆ ಹಿಂಗೆ ಅಂತ. ಏನೋ ಇಷ್ಟೊಂದೆಲ್ಲ ನಡೀತಾ? ಆದರೆ ಏನ್ರೆ ನನಗೆ ಗೊತ್ತಿತ್ತು ಅವನು ಊರಿಗೆ ಹೋಗಿಲ್ಲ ಅನ್ನೋ ವಿಷಯ ನನಗೆ ಗೊತ್ತಿತ್ತು ಮುಂಚೆನೆಯ. ಏನೋ ಮುರಳಿ ಊರಿಗೆ ಹೋಗಿಲ್ಲ ಅನ್ನೋದು ನಿಮ್ಗೆ ಗೊತ್ತಿತ್ತೆ, ಮತ್ತು ನೀವೇ ಕೇಳಲಿಲ್ಲ. ಈಗ ಅವಳು ಅದನ್ನೇ ದೊಡ್ಡ ಮಾಡ್ಕೊಂಡವಳೆ, ಇಲ್ಲೆಲ್ಲರಿಗೂ ಹೇಳ್ಬಿಟ್ಟು ಊರಿಗೆ ಹೋಗ್ತೀನಿ ಅಂತವ, ಅಲ್ಲಿ ನೋಡಿದ್ರೆ ಮನೇಲೇ ಸೇರ್ಕೊಂಡವ್ರೆ ಅಂತ. ಒಂದು ನಿಮಿಷ ಏನ್ರೆ, ಅವನು ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದು, ಅಲ್ಲಿ ಹೋಗದೆ ಇರೋದಷ್ಟೇ ಗೊತ್ತು. ಆ ಸೌಮ್ಯ ಯಾಕೆ ಬಂದು ಇವ್ರ ಮನೆಗಳು ಇವ್ನ ಕೋಣೆಗೆ ಯಾಕೆ ಬಂದ್ಲು ಅಂತ ನಂಗಂತೂ ಗೊತ್ತಿಲ್ಲ. ಏನೋ ಇವ್ ಮಿಸ್ ಹೊಡಿತಾದಲ್ಲ. ಈಗ ಆ ಮಿಸ್ ಹೊಡಿತಾ ಇರೋದೇ ಇವಳು ಓಡಾಟಕ್ಕೆ ಕಾರಣ ಆಗೋಗಿರೋದು. ಮುರಳಿ ಅಂತ ಹುಡುಗ ಅಲ್ಲ, ಆದರೂ ಇದೆಲ್ಲೋ ಏನೋ ಆಗದೆ. ಇವ್ರು ವಿಸಿದಾಗೆ ಯಾಕೆ ಹಿಂಗಾಯ್ತದೋ ಕಾಣೆ. ಈಗಿಷ್ಟು ಸಮಾಧಾನವಾಗಿ ಮಾತಾಡ್ತಿದ್ದೀರಲ್ಲ, ಅವಳಲ್ಲಿ ಗೋಳಾಡ್ತಾವಳೆ, ಈಗ ಏನು ಮಾಡೋಣ ಹೇಳಿ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ ಏನಂತೀರಾ? ಸುಮ್ಕಿರ್ರಿ ನೀವು. ಈ ಟೈಮ್ನಾಗ ನಿಮಗೆ ರೀಲ್ಸ್ ನೆನಪಾಯ್ತದೆ. ಈಗ ಅವಳು ಗೋಳಾಡ್ತಾವಳಲ್ಲಿ ಸಮಾಧಾನ ಮಾಡಬೇಕು, ಇಲ್ಲ ಮುರಳಿ ತವಾರ ಮಾತಾಡ್ತೀರಿ, ಏನು ಮಾಡ್ತೀರಾ ಅಂದರೆ ನಮ್ಮ ಮನಸ್ಸು ನಮಗೆ ಅನ್ಕೊಂಡು ಕೂತಿದ್ದೀರಿ. ಏನಂತೀರಾ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ ನಮಗೆ, ಏನಂತೀರಾ? ಅಷ್ಟೇ. ಹ್ಞೂ ಅಂತಾರೆ. ಇವಾಗ ಪವಿ ಗೋಳಾಡ್ತಾವಳೆ, ಅದಕ್ಕೆ ಏನಂತೀರಾ ಹೇಳಿ? ಏನ್ರೆ ಅವಳದು ಒಂದು ತಲೆನೋವಾಗೋಗದೆ. ಬನ್ನಿ ಸುಮ್ಕೆ ನೋಡೋಣ. ಬೆಳಗ್ಗೆ ಫೋನ್ ಮಾಡ್ತೀನಿ. ಇಷ್ಟೊತ್ತಾಗ ಅವ್ನಿಗೆ ಫೋನ್ ಮಾಡೋದು ಚೆನ್ನಾಗಿರಲಿಲ್ಲ. ಬೆಳಗ್ಗೆ ಫೋನ್ ಮಾಡಿ ಏನೋ ಅಪ್ಪ ನಿನ್ನ ರಾಮಾಯಣ ಒಂದಾದ್ಮೇಲೆ ಒಂದು ಅಂತ ಕೇಳ್ತೀನಿ. ಸರಿ ನಾಳಿಕೆ ಅನಿತಿನ ಅವಳು ಗಂಡದ ಮನೆಗೆ ಬಿಟ್ಬಿಟ್ಟು ಬರಬೇಕು, ಅದಾರು ನೆನಪದು. ಆಯಿತು ಮೇಡಮರೇ. ಹಾಗೆ ಮೇಡಮರೇ ಇನ್ನೊಂದು ವಿಷಯ. ಏನು ಹೇಳಿ? ಸ್ನೇಹಿತರೆ, ನಾವಿಬ್ಬರು ನಿಮ್ಮ ಕೂಡ ಮಾತಾಡಬೇಕು ಅಂದ್ಕೊಂಡಿರೋದು. ಏನಂದರೆ ನಮ್ಮದೊಂದು ಸಣ್ಣದ ಆಂದೋಲನ ಮಾಡ್ಕೊಂಡಿದ್ವಲ್ಲ, ಕಾಡು ಉಳಿಸಿ ಮರ ಬೆಳೆಸಿ ಅಂತ. ಅದನ್ನು ನಾವು ಒಂದೆರಡು ದಿವಸ ಮಾತಾಡ್ಬಿಟ್ಟು ನಿಲ್ಲಿಸ್ಬಿಟ್ಟು ಸಂದಕ್ಕಿರಕ್ಕಿಲ್ಲ. ಅದನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಈಗ ಅದಕ್ಕೋಸ್ಕರ ಯಾರ್ಯಾರು ಮರ ನೆಟ್ಟಿದ್ದೀರಿ ಅವ್ರಿಗೆಲ್ಲ ಧನ್ಯವಾದಗಳು. ಯಾರ್ಯಾರು ಇನ್ನೂ ಆ ಕೆಲಸಕ್ಕೆ ಕೈ ಜೋಡಿಸಿಲ್ಲ ದಯವಿಟ್ಟು ಮಾಡಿ ಅಂತ ಕೇಳ್ಕತ್ತಾ, ಒಂದು ನಿಮಿಷ ಈ ವಿಡಿಯೋ ನೋಡಾದ್ಮೇಕಾದ್ರು ಕೂತ್ಕೊಂಡು ನೀವು ಯೋಚನೆ ಮಾಡಿ. ಅಪ್ಪಿ ತಪ್ಪಿ ಒಂದು ವೇಳೆ ಇಂಗ್ಲೀಷ್ನಾಗ ಹೇಳ್ತಾರಲ್ಲ ಅರ್ಥವಾಮಿಂಗ್ ಅನ್ನೋದು, ಆ ಥರ ಈಗ ಅಲೆ ಆಯ್ತಾದೆ ಅಂತಾರೆ. ಅದೇನಾರ ಜಾಸ್ತಿ ಆದರೆ ಸಮುದ್ರ ಮಟ್ಟ ಮೀರಿದ್ರೆ ಏನಾಯ್ತದೆ, ಅಥವಾ ಹಿಂಗೆ ಬರಗಾಲ ಮುಂದುವರಿದ್ರೆ ಏನಾಯ್ತದೆ, ಮಳೆ ಏರುಪೇರಾದರೆ ಏನಾಯ್ತದೆ ಅಂತ ನೀರಿಲ್ಲದೆ ಇರೋ ಒಂದು ಜೀವನನ ಸಣ್ಣದಾಗಿ ಕಲ್ಪನೆ ಮಾಡ್ಕೊಳ್ಳಿ. ಒಂದೇ ಒಂದು ನಿಮಿಷ. ಯಾರಿಗೂ ಬೇಡ, ಅವ್ರಿಗೆ ಅವ್ರವ್ರ ಜೀವನ ಅವ್ರವ್ರ ಕಲ್ಪನೆ ಮಾಡ್ಕೊಳ್ಳಿ. ನೀರಿಲ್ದರೆ ನಾವು ಹೆಂಗೆ ಬದುಕ್ಬೋದು ಅಂತವ. ದಯಮಾಡಿ ಆ ಕಲ್ಪನೆಯಲ್ಲೇ ನಮಗೆ ಬೇಡಪ್ಪ ಇನ್ನು ಪ್ರಪಂಚದಲ್ಲಿ ಯಾವ ಸುಖನೂ ಅಲ್ಲ, ನೀರಿಲ್ಲದೆ ಹೋದರೆ ನರ್ಕನೇ ನೋಡೋದು ಅನ್ನೋದು ಎಲ್ರಿಗೂ ಕಣ್ಮುಂದೆ ಬಂದ್ಬಿಡ್ತದೆ. ಅದಕ್ಕೋಸ್ಕರ ದಯಮಾಡಿ ಈ ಆಂದೋಲನದಲ್ಲಿ ಸಣ್ಣ ಕಾರ್ಯ ಮರ ಬೆಳೆಸಿ. ನಾವು ಎಲ್ರಿಗೂ ಹೇಳ್ತಾ ಇದ್ದೀವಿ. ಏನ್ರೆ ನೀವೊಂಚೂರು ಮಾತಾಡ್ರಿ ಸ್ನೇಹಿತರೆ. ನಮ್ಮ ಮಾತಿಗೆ ಬೇಜಾರು ಮಾಡ್ಕೋಬೇಡಿ. ನಾವು ಒಂದು ಪರಿಸರ ರಕ್ಷಣೆಗೋಸ್ಕರ ಈ ಮಾತು ಹೇಳ್ತಿರೋದು. ನಮ್ಮೆಲ್ಲರ ರಕ್ಷಣೆ, ನಮ್ಮೆಲ್ಲರ ಹೊಣೆ ಕೂಡ ಅದುವೇ. ನಿಮ್ಮ ಮನೆ ಅಕ್ಕಪಕ್ಕದಲ್ಲೇ ಮರ ಹಾಕ್ಕೊಳ್ಳಿ. ನೀವೆಲ್ಲ ಹೋಗಿ ಏನೋ ಮಾಡಿ ಬೆಳೆಸಿ ಅಂತ ಹೇಳ್ತಾಯಿಲ್ಲ. ನೀವಿರೋ ಸುತ್ತಮುತ್ತ ಜಾಗದಲ್ಲೇ ಒಂದೆರಡು ಮರ ನೆಟ್ಕೊಳ್ಳಿ. ಆ ಮರನೂ ನೀವು ಬೇಕಾಗಿರೋಂಥದ್ದು, ಒಂದು ಹಣ್ಣು ಬಿಡೋದು, ಒಂದು ಹೂ ಬಿಡೋದು, ಏನೋ ಒಂದು ಉಪಯೋಗ ಬರುವಂಥ ಮರಗಳೇ, ನಿಮಗೆ ದಿನನಿತ್ಯ ಸಹಾಯಕ ಆಗುವಂಥ ಮರಗಳನ್ನೇ ನೆಟ್ಕೊಂಡು ಅದರಿಂದ ಉಪಯೋಗವೂ ಸಿಗುತ್ತೆ, ಪರಿಸರನೂ ರಕ್ಷಣೆ ಆಯ್ತದೆ. ಅಂಥ ಮರನೇ ನೆಡಿ. ಒಂದು ಹಣ್ಣಿನ ಮರ, ಏನೋ ಒಂದು ಕಾಯಿ ಮರ ನೆಟ್ಟು ಅದರಿಂದ ನಮಗೆ ಒಂದು ಒಳ್ಳೆ ದಿನನಿತ್ಯಕ್ಕೆ ಬೇಕಾದ್ದು ಹಣ್ಣು ತರಕಾರಿನೋ ತೊಗೋಬೋದು, ಹೂವನೋ
ಅದರಿಂದ ನೆರಳು ಪರಿಸರ ರಕ್ಷಣೆ ಎಲ್ಲ ಆಯ್ತದೆ. ಅದಕ್ಕೋಸ್ಕರ ನಿಮ್ಗೆ ಉಪಯೋಗಕ್ಕೆ ಬರೋ ಅಂಥ ಮರ ಗಿಡಗಳನ್ನ ಹಾಕಿ ಬೆಳೆಸಿ ಪರಿಸರ ರಕ್ಷಣೆ ಮಾಡಿ. ಸರಿ ಸ್ನೇಹಿತರೆ, ನಮ್ಮ ಆಂದೋಲನ ಹೀಗೆ ಮುಂದುವರಿತಾರೆ. ಯಾರ್ಯಾರು ಹೊಸದಾಗಿ ಈ ವಿಡಿಯೋಗಳು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ನಿಮ್ಗಿಷ್ಟ ಆದರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡ್ರಿ. ಜೊತೆಗೆ ಮರ ಬೆಳೆಸೋದಂತೂ ಮರಿಲೇಬೇಡ್ರಿ. ಒಂದು ಮರ ನೆಟ್ಟರೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ತಿಳಿಸಿ. ನಾವು ವಿಡಿಯೋದಾಗ ಹೇಳಿ ಇನ್ನೊಂದು 10 ಜನಕ್ಕೆ ಸ್ಫೂರ್ತಿ ಆಗೋಂಗೆ ಮಾಡ್ತೀವಿ.